ಈ ಕಡೆ ಇಲ್ಲಿ ಜೋಳ ಇದೆ ನೋಡಿ, ಎಷ್ಟು ಇನ್ನ ಬಲ್ತಿಲ್ಲ, ಅದು ಎಳೆದು. ಹೆಂಗೋ ನನ್ ಮಗಂಗ್ 3 ತಿಂಗಳು ಸ್ನಾನ ಮಾಡಿಸ್ಕೊಟ್ರು ಈ ಆಂಟಿ, ಅದ್ ನೆನಿಬೇಕಷ್ಟೆ. ಎಷ್ಟ್ ಖುಷಿ ಆಗುತ್ತೆ ನಮಗ್ ನಿಜವಾಗ್ಲೂ ಈ ತರ ಕೇಳೋದಿಕ್ಕೆ. ಆ ತರ ಹೆಸರು ಮಾಡ್ಬೇಕು ನಿಜವಾಗ್ಲು. 5 ಗಂಟೆ ಲಾಸ್ಟ್, 1 ಗಂಟೆಯಿಂದ 5 ಗಂಟೆ ಇರ್ತಾರೆ. ಮತ್ತೆ ಸುಮಾರು ಜನ ನಂಗೆ ಅಡ್ರೆಸ್ ಹೇಳಿ ಅಂತ ಕೇಳ್ತಾನೆ ಇದ್ರು. ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಇಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಫುಲ್ ಡೇ ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ. ನೋಡಿ, ನಮ್ಮ ಟಿವಿ ಇನ್ನೂ ಕೊಟ್ಟಿಲ್ಲ, 1.5 ತಿಂಗಳಾಯ್ತು. ಕಂಪ್ನಿಗೆ ಅಂತ ಕೊಟ್ವಿ, ಮಾಡ್ಕೊಡ್ತಾರೆ ಜಿನಿಯನ್ ಆಗಿ ಅಂತ ಅನ್ಬಿಟ್ಟು, ಬಟ್ ಇನ್ನೂ ಕೊಟ್ಟಿಲ್ಲ ಅವರು. ಸೊ ವೆಯ್ಟ್ ಮಾಡ್ತಾ ಇದೀವಿ ಯಾವಾಗ ಕೊಡ್ತಾರೆ ಅಂತ. ಸೊ ಬನ್ನಿ ಇವತ್ತು ಹೆಂಗಿರುತ್ತೆ ಡೇ ಅಂತೆಲ್ಲ ನೋಡೋಣ. ಇವಾಗ ನಾನು ಟಿಫನ್ ಮಾಡೋಣ ಅಂತ ಹೇಳಿ ಎಲ್ಲಾನು ಪ್ರಿಪೇರ್ ಮಾಡ್ಕೊಂತಾ ಇದ್ದೀನಿ. ಏನಪ್ಪಾ ಟಿಫನಿಗೆ ಅಂತಂದ್ರೆ, ರಾತ್ರಿನೇ ನಾನು ಈ ಕಾಬೂಲ್ ಕಡಲೆಕಾಯಿನ ನೆನ್ಸಿಟ್ಟಿದ್ದೆ. ತುಂಬಾ ದಿನ ಆಗಿತ್ತು ಕಾಬೂಲ್ ಕಡಲೆಕಾಯಿ. ಹೈ ಪ್ರೋಟೀನ್ಸ್ ಅಂತ ಹೇಳ್ಬೋದು ಕಾಬೂಲ್ ಕಡಲೆಕಾಯಲ್ಲಿ. ಚಪಾತಿ ಅಥವಾ ಪೂರಿ ಕಾಂಬಿನೇಷನ್ ಅಲ್ಲಿ ಮಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಚಪಾತಿ ಮಾಡ್ತೀನಿ ಅನ್ಸುತ್ತೆ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದೀನಿ. ಈಗ ಕರೆಂಟ್ ಬೇರೆ ಹೋಯ್ತು, ಏನು ರುಬ್ಕೊಳಕ್ ಆಗಲ್ಲ, ಕರೆಂಟ್ ಎಲ್ಲ ಹೋಗ್ಬಿಟ್ರೆ ಅದೊಂದು ಪ್ರಾಬ್ಲಮ್. ಬಿಸಿಲಂತೂ ಇದೆ, ನೋಡ್ಬೇಕು ಮಧ್ಯಾಹ್ನ ಅಷ್ಟೊತ್ತಿಗೆ ಮಳೆ ಏನಾದ್ರು ಬರುತ್ತಾ ಅಂತ ಹೇಳಿ. ಮಕ್ಳಿಬ್ರು ಇನ್ನೂ ಮಲಗಿದ್ದಾರೆ. ಫ್ಯಾನ್ ಆಫ್ ಆಯ್ತಲ್ಲ, ಕರೆಂಟ್ ಹೋಯ್ತಲ್ಲ, ಎದ್ಬಿಡ್ತಾರೆ ಈಗ. ನೋಡಿ, ಹೇಳ್ತಾ ಇದ್ದಂಗೆ ಬಂದ್ಬಿಟ್ಟ ನನ್ ಮಗ. ಅವ್ರ ಫ್ರೆಂಡ್ ಅಗಸ್ತಿನ್ ನೋಡಿ ನಗ್ತಾ ಇರೋದು. ಅಲ್ಲಪ್ಪ, ಫ್ಯಾನ್ ಇಲ್ಲ ಅಂದ್ರೆ ಮಲ್ಗಲ್ಲ ಇವಾಗಿನ ಕಾಲದ ಮಕ್ಕಳು. ಕಾಬೂಲ್ ಕಡಲೆಕಾಯಿ ಅಥವಾ ಚೆನ್ನ ದಾಲ್ ಅಂತ ಹೇಳ್ತಾರೆ. ಚೆನ್ನ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ನೈಟೇ ನೆನೆ ಹಾಕ್ತೆ. ಅದು ನೈಟು 12:30 ಗ್ಯಾಪಿಸ್ಕೊಂಡೆ ನೋಡಿ, ಬೆಳಗ್ಗೆ ಏನಪ್ಪ ಟಿಫನ್ ಮಾಡೋದು ಅಂತ ಹೇಳಿ. ಸೊ ಚೆನ್ನಾಗಾಗಿತ್ತು, ಬಟ್ ನನಗೆ ಕ್ವಾಂಟಿಟಿ ಜಾಸ್ತಿ ಹಾಕಿ ರೂಢಿ, ಜಾಸ್ತಿ ಜನಕ್ಕೆ ಮಾಡಿ ರೂಢಿ ನನಗೆ. ಇಬ್ರಿಬ್ರಿಗೆ ಏನಪ್ಪಾ ಮಾಡೋದು, ಒಬ್ರಿಗೆ ಏನಪ್ಪಾ ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ ಡೈಲಿ. ಸುಮಾರು ಸಲಿ ಮಾಡಿರೋಂಥ ಊಟ ಮಿಕ್ಬಿಡುತ್ತೆ. ಅದನ್ನೇನ್ ಮಾಡೋದು, ಹಸಿಗೆ ಹಾಕ್ತೀನಿ ಅಥವಾ ನಾಯಿಗೆ ಹಾಕ್ತೀನಿ, ಅದೊಂದು ಬೇಜಾರಾಗ್ಬಿಡುತ್ತೆ. ತಿನ್ನೋರೇ ಇಲ್ವಲ್ಲಪ್ಪ ಮಾಡಿ ಇಟ್ರು ಅನ್ನೋ ಫೀಲಿಂಗು ನನಗೆ ಈ ನಡುವೆ. ಮಕ್ಳಿನ್ ಎಷ್ಟು ತಿಂತಾರೆ, ಮಕ್ಳೇನೂ ತಿನ್ನಲ್ಲ. ನಮ್ಮಪ್ಪ ಅಂತೂ ಮುದ್ದೆ ಒಂದು ತಿನ್ಕೊಂತಾರೆ, ನಾನು ಮುದ್ದೆ ತಿಂದ್ರೆ ಅನ್ನ ತಿನ್ನಲ್ಲ, ಅನ್ನ ತಿಂದ್ರೆ ಮುದ್ದೆ ತಿನ್ನಲ್ಲ. ಈ ರೀತಿ ಆಗೋಗ್ಬಿಟ್ಟಿದೆ ನನಗೆ ನಿಜಕ್ಕೂನು. ಇವಾಗ ಇದನ್ನ ನಾನು ಆಕ್ಚುಲಿ ಮಸಾಲ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡೆ, ಬಟ್ ಕರೆಂಟೇ ಹೋಯ್ತು. ಇನ್ನೇನ್ ರುಬ್ಬೋದಪ್ಪ ಅಂತ ಹೇಳಿ ಅಂಗಡಿಗೆ ಹೋಗ್ಬಿಟ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಪೌಡರ್ ತಗೊಂಬಂದೆ, ಚೆನ್ನ ಮಸಾಲ ಪೌಡರು. ಇವಾಗ ಫ್ರೈ ಮಾಡ್ಕೊಂಡೆ ಈರುಳ್ಳಿನೆಲ್ಲ, ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತೆ ಧನಿಯಾ ಪೌಡರ್ ಹಾಕೊಂಡೆ. ಆಮೇಲೆ ಕಾಬೂಲ್ ಕಡಲೆಕಾಯಿನ ಅದ್ರೊಳಗಡೆ ಹಾಕೊಂಡೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಚೆನ್ನ ಮಸಾಲದು ಪೌಡರ್ ಇದೆಯಲ್ಲ ಅದನ್ನ ಸ್ಪ್ರಿಂಕಲ್ ಮಾಡ್ಕೊಂಡೆ. ಆಕ್ಚುಲಿ ಮಸಾಲ ಹಾಕಿ ಮಾಡ್ತಾರೆ ನೋಡಿ, ರುಬ್ಕೊಂಡೆಲ್ಲ ಮಾಡೋದು, ಅದು ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇದನ್ನು ಅಷ್ಟೇ ಚೆನ್ನಾಗಿತ್ತು ನೋಡಿ. ತೇಜುದು ಚೆನ್ನ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ನಾನು ಲಾಸ್ಟ್ ಒಂದ್ಸಲಿ ಟ್ರೈ ಮಾಡಿದ್ದೆ, ಇದನ್ನ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಸ್ವಲ್ಪ ಉಪ್ಪುನು ಸಹ ಹಾಕೊಂಡೆ. ನಿಮ್ಮನೇಲಿ ಯಾವ್ಯಾವ ತರ ಮಾಡ್ತೀರಾ? ಡೈರೆಕ್ಟು ಚೆನ್ನ ಮಸಾಲ ಪೌಡರ್ ಹಾಕೊಂತೀರಾ ಇಲ್ಲ ರುಬ್ಬಿಟ್ಟು ಹಾಕೊಂತೀರಾ ಅಂತ ಕಮೆಂಟ್ ಮಾಡಿ. ಲಾಸ್ಟಿಗೆ ಟೊಮೊಟೊ ಹಾಕೊಂಡೆ. ಬೇಕಿದ್ದವರು ಇದಕ್ಕೆ ನಿಂಬೆಹಣ್ಣು ಹುಳಿನೂ ಸಹ ಬಿಟ್ಕೊಬೋದು. ನನಗೆ ಬೇಸಿಕಲಿ ಸ್ವಲ್ಪ ನಿಂಬೆಹಣ್ಣು ಹುಳಿ ಆ ಥರ ಇಷ್ಟ ಆಗುತ್ತೆ ನನಗೆ. ಆಮೇಲೆ ನೆನಪಾಯಿತು, ಅಯ್ಯೋ ನಾನು ಬೆಣ್ಣೆ ತಂದಿದ್ದೆ ಅಲ್ವಾ, ಇನ್ನೂ ಯೂಸೇ ಮಾಡಿಲ್ಲ ಅದನ್ನ ಅಂತ ಹೇಳಿ. ಸೊ ಅದಕ್ಕೆ
ಬಟರ್ ಚೆನ್ನ ಮಸಾಲ ಮಾಡೋಣ ಅಂತ ಹೇಳಿ ಲಾಸ್ಟಿಗೆ ಹಾಕೊಂಡೆ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಪೂರಿ ಜೊತೆ ಕಾಂಬಿನೇಷನ್ ಮಾಡಿದ್ದೆ, ಸಾರಿ ಚಪಾತಿ ಜೊತೆ ಕಾಂಬಿನೇಷನ್ ಮಾಡಿದ್ದೆ. ನೋಡಿ ನವಿಲು ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿದೆ ಗೊತ್ತಾ. ಸೌಂಡ್ ಮಾಡಬಾರ್ದು ಚಿನ್ನಿ. ಅಯ್ಯೋ ನಾನಿಲ್ಲಿ ಹತ್ರ ಬಂದ್ನಲ್ಲ, ಅದು ಗಾಬರಿಗೆ ನಿಂತ್ಕೊಂಡು. ಬಿಡು ಚಿನ್ನಿ, ನನ್ ಬಿಡು, ಮುಂದೆ ಹೋಗ್ತೈತೆ. ಅಯ್ಯೋ ಹೊರಟೋಯ್ತು. ಕೇಳಿಸ್ತಾ ಇದೆಯಾ ಸೌಂಡು? ಅಯ್ಯೋ ಮಳೆ ಬಂದ್ಬಿಡ್ತು, ನಾವಿಲ್ಲಿ ಸೊಪ್ಪು ತಗೊಳ್ಳೋಣ ಅಂತ ಬಂದ್ವಿ. ನಡಿ ನಡಿ ನಡಿ. ಆಕ್ಚುಲಿ ಅದಕ್ಕೆ ಸೌಂಡ್ ಆಗ್ಬಾರ್ದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿತ್ತು ಅಂತ. ಅಲ್ಲೇ ಒಳಗಡೆನೆ ಕುತ್ಕೊಂಡಿದೆ ಅದು. ಮಳೆ ಒಂದ್ 4 ಹನಿ ಹನಿತು, ಸ್ಟಾಪ್ ಆಗಿದ ತಕ್ಷಣ ಇಲ್ಲಿ ಬಂದು ಗರಿ ಎಲ್ಲ ಬಿಚ್ಚಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡಿ ಹೋಯ್ತು. ಅಲ್ಲಿ ಒಳಗಡೆ ಇದೆ, ಬಟ್ ನಾನು ಹೋದ್ರೆ ಅದು ಹೋಗ್ಬಿಡುತ್ತೆ. ಇಲ್ಲಿ ಗರಿಗಳು ಬಿದ್ದಿರುತ್ತೆ, ಈ ತರ ಡ್ಯಾನ್ಸ್ ಆಡಿದಾಗ ಗರಿ ಬಿದ್ದಿರುತ್ತೆ ಇಲ್ಲಿ. ನೋಡಿ ಸೌಂಡ್ ಕೇಳಿಸ್ಕೊಂಡ್ರಲ್ಲ, ಇವ್ರ ಒಳಗಡೆ ಇದೆ. ಅದೇನಾದ್ರು ಕುಕ್ಕಿಕ್ಬಿಟ್ರೆ ಅಂತ ಭಯ ನನಗೆ. ತಿರ್ಗಾ ವೆಯ್ಟ್ ಮಾಡ್ತೀನಿ ನೋಡೋಣ. ಅಷ್ಟ್ರಲ್ಲಿ ಸೊಪ್ಪು ಕಿತ್ಕೊಂಡ್ ಬರ್ತೀನಿ. ನನ್ ಮಗಳು ನೋಡಿ ಖುಷಿ ಪಟ್ಲು. ಇದೇನೋ ಹುರುಳಿಕಾಯೋ ಏನೋ ಹಾಕಿದಾರೆ ಇಲ್ಲಿ. ಇನ್ನು ಜಾಸ್ತಿ ಈ ಕಡೆ ನವಿಲ್ಗಳು ತುಂಬಾ ಜಾಸ್ತಿ. ಅದು ಯಾರು ಇರಲ್ವಲ್ಲ ಅವಾಗ ಆಚೆ ಬರುತ್ತೆ ಅದು. ನೋಡಿ ಝೂಮ್ ಹಾಕಿದೀನಿ, ಅಲ್ಲೇ ಇದೆ ಅದು. ನಾವಿಲ್ಲಿ ಇದೀವಲ್ಲ ಅದಕ್ಕೆ ಅದ್ ಭಯ ಪಡ್ತಿದೆ ಬರೋದಿಕ್ಕೆ ಆಚೆ. ಬಾಚಿನಿ ಪಾಪ ಹೋಗ್ಬಿಡೋಣ ಆಗುತ್ತೆ ಅಂತ ಹೇಳ್ಬಿಟ್ಟು ಗಾಡಿ ತಗೊಂಡ್ ಬಂದ್ರೆ, ಬಾಚಿನಿ ಈ ಕಡೆ. ಸ್ಟಾರ್ಟೇ ಆಗ್ತಾ ಇಲ್ಲ ನನ್ ಗಾಡಿ. ನೆನ್ನೆ ತಾನೇ ಈಸ್ಕೊಂಡ್ ಬಂದವ್ರೆ ಗ್ಯಾರೇಜ್ ಇಂದ, ಒಂದ್ 6-7 ಸಾವಿರ ರೂಪಾಯಿ ಏನೋ ಖರ್ಚು ಮಾಡವ್ರೆ. ಸ್ಟಾರ್ಟೇ ಆಗದ್ ಬೇಡ್ವಾ? ಈ ಗಾಡಿಗಳು ನಂಬ್ಕೊಂಡ್ ನಾವೇನಾರ ಆಚೆ ಬಂದ್ಬಿಟ್ರೆ ಅಷ್ಟೇ ನಮ್ ಕತೆ. ನಾನ್ ಬೇಗ ಹೋಗಿ ತಗೊಂಬಂದ್ಬಿಡೋಣ ಸೊಪ್ಪನ, ಬಿಸ್ಲು ಅಂತ ಅನ್ಕೊಂಡ್ ಗಾಡಿಲಿ ಬಂದ್ರೆ ಕಿಕ್ ಸ್ಟಾರ್ಟು ಆಯ್ತಾ ಇಲ್ಲ, ಸೆಲ್ಫ್ ಸ್ಟಾರ್ಟು ಆಗ್ತಾ ಇಲ್ಲ. ಅದೇನ್ ರಿಪೇರಿ ಮಾಡ್ಕೊಡ್ತಾರೋ ಅಷ್ಟೆಲ್ಲ ಕಾಸಿಸ್ಕೊಂಡು. ನೋಡ್ತೀನಿ ಆ ಕಡೆ ಎಲ್ಲ ಇರುತ್ತೆ. ಪಿಕಾಕ್ ಇದೊಂಥರ ಮಿನಿ ಕಾಡು. ಏನಮ್ಮ? ಏನ್ ಬರುತ್ತೆ ಅಂದ್ರೆ ಪ್ರಾಣಿ ಪಕ್ಷಿ ಎಲ್ಲ ಬರುತ್ತೆ. ಆನೆ? ಓ ಆನೆ ಝೂ ಅಲ್ಲಿ ಇರುತ್ತಮ್ಮ. ನೋಡಿ ಹಂಗೆ ತೋರಿಸ್ತೀನಿ. ಇಲ್ಲಿ ವಾತಾವರಣನೇ ಎಷ್ಟು ಚೆನ್ನಾಗಿದೆ ಅಂತ. ವಾತಾವರಣ ಒಂದು ಚೂರು ಸೌಂಡ್ ಇಲ್ಲ, ಪೀಸ್ಫುಲ್ ಆಗಿದೆ. ಸಿಟಿಗಿಂತ ದೂರ ಇದೆ ಇದು. ಬೆಸ್ಟ್, ಆರಾಮಾಗಿರ್ಬೋದು ಅಲ್ಲ. ನೋಡಿ ಅಲ್ಲಿ ಹೋಗಿ ಕುತ್ಕೊಂಡಿದೆ. ಇವತ್ತೆಲ್ಲ ಫುಲ್ಲು ಪಿಕಾಕ್ ಹಂಟಿಂಗೆ ನಾವು. ವಾವ್ ನೋಡಿ ಫುಲ್ ಝೂಮ್ ಹಾಕಿದೀನಿ. ಫುಲ್ಲು ಸಕ್ಕದಾಗಿದೆ ಮಾತ್ರ ನೋಡೋದಿಕ್ಕೆ. ನನ್ ಮಗಳು ಫುಲ್ ಖುಷಿ ಅಲ್ಲಮ್ಮ? ಚೆನ್ನಾಯ್ತಮ್ಮ? ನೋಡಿ ನೋಡಿ ಅದು ತುಂಬಾ ಅಂದ್ರೆ ತುಂಬಾ ಫೆದರ್ಸ್ ಇದೆ ಅದರಲ್ಲಿ. ಕಲರ್ ಅಂತೂ ಆಸಮ್. ಕಾಣಿಸ್ತಾ ಇದ್ಯಾ?
ಹೆಂಗೆ ಪಿಕಾಕು ನೋಡ್ದಾ? ವಾವ್ ಸೂಪರ್. ಹೋಗಲ್ಲ ನಾವು ಹತ್ರ ಹೋದ್ರೆ ಅದು ಹೋಗ್ಬಿಡುತ್ತೆ. ಇವತ್ತು ಇಲ್ಲಿ ಸೊಪ್ಪು ಕಿತ್ಕೊಂಡೋಗೋಣ ಅಂತ ಬಂದ್ವಿ ಬಸ್ಸಾರಿಗೆ. ಆಕ್ಚುಲಿ ಬಾ ನಾನು ಇದೀನಿ, ಬಾ ನೀನ್ ಎದ್ರುಕೊಂಬೇಡ, ಬಾ. ಇರ್ಬಹುದು ಆಂಟಿ ಇವತ್ತು, ನೋಡೋಣ ಇರು. ಮೊನ್ನೆ ಸೊಪ್ಪು ಕಿತ್ಕೊಂಡು ಹೋಗಕ್ ಸಿಕ್ಕಿದ್ರು ಮನೆ ಹತ್ರ, ಕಾಸು ಕೊಟ್ರು ಇಸ್ಕೊಂಡಿಲ್ಲ ಪಾಪ ಅವ್ರು. ಇವಾಗ ಸ್ವಲ್ಪ ಸೊಪ್ಪೆಲ್ಲ ಬಿಡಿಸ್ಕೊಂತೀನಿ. ನಾನು ಹುಳ್ಳಿಕಾಳು ಸಾಂಬಾರು ಬಸ್ಸಾರು ಮಾಡೋಣ ಅಂತ ಅನ್ಕೊಂಡೆ. ಬಸ್ಸಾರಿಗೆ ಬರೀ ಹುಳ್ಳಿಕಾಳು ಹಾಕದ್ ಬೇಡ, ಸ್ವಲ್ಪ ಸೊಪ್ಪು ಗಿಪ್ಪು ಆತರ ಎಲ್ಲ ಹಾಕೊಂಡ್ ತಿನ್ನೋಣ ಒಂದ್2 ಟೈಮ್ಗೆ ಅಂತ ಅನ್ನಿಸ್ತು. ಸೊ ಇವ್ರು ಇರ್ತಾರೆ ಆಂಟಿ, ಹಂಗೆ ಕೇಳ್ಕೊಂಡು ಸೊಪ್ಪೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಬಂದೆ. ತುಂಬಾ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಹಾಕೊಂಡಿದ್ದಾರೆ ನೋಡಿ, ಹಂಗೆ ತೋರಿಸ್ತೀನಿ. ಹುಳ್ಳಿಕಾಯಿ ಅಂತೆ, ಹೀರೆಕಾಯಿ, ಹೂಗಳು ಎಲ್ಲ ಹಾಕೊಂಡಿದ್ದಾರೆ ಆಂಟಿ. ನಮ್ಮಮ್ಮ ಅಂತೂ, ನಮ್ಮಮ್ಮ ಇಲ್ಲಿ ಬಂದ್ರೆ ಇಲ್ಲೇ ಯೂಶಲಿ ಯಾವಾಗೂ ತರಕಾರಿ ಮತ್ತೆ ಇದೇನಾದ್ರು ಸೊಪ್ಪುಗಳು ಇಲ್ಲೇ ತಗೊಳಕ್ ಬರ್ತಾ ಇದ್ದಿದ್ದು. ಅವ ಆಂಟಿ ನಮ್ಮ ಮನೆ ಎದುರುಗಡೆನೆ ಇರೋದಲ್ವಾ, ಹಂಗಾಗಿ ಗಾಳಿ ಚೆನ್ನಾಗಿದೆ, ಇಲ್ಲೇ ಇದ್ ಬಿಡೋಣ ಅನ್ನಿಸ್ತಾ ಇದೆ, ಹಂಗಿದೆ ನಿಜವಾಗ್ಲು. ಪಾಪ ನಮಗ್ ಫ್ರೀಯಾಗೆ ಕೊಡ್ತಾರೆ ಅವರು, ಕಾಸು ಇಸ್ಕೊಳಲ್ಲ. ಈಗ ಇವೇನಾದ್ರು ಮಾರ್ಕೊಂಡು ಇಲ್ಲ ಕುಯ್ಕೊಂಡು ಸೊಪ್ಪನ್ನ ಮಾರ್ಕೊಂಡು ಏನಾದ್ರು ಬಂದ್ರೆ ಒಂದ್ 10 ರೂಪಾಯಿ 20 ರೂಪಾಯಿ ಆತರ ಇಸ್ಕೊಂತಾರ ಅಷ್ಟೇ. ಅಷ್ಟು ಬಿಟ್ರೆ ಯಾವತ್ತೂ ಪಾಪ ಜಾಸ್ತಿ ಇಸ್ಕೊಂಡಿಲ್ಲ. ಇವಾಗ ಒಂದ್ ಸ್ವಲ್ಪ ಕಿತ್ಕೊಂಡು ಹೋಗ್ತೀನಿ. ನೋಡಿ, ನಾನು ಹೋದಾಗ 3 ಜನಕ್ಕೂ ವಯಸ್ಸಾಗಿದೆ, ಆಲ್ಮೋಸ್ಟ್ 50+. ರೈತರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಶ್ರಮ ಜೀವಿಗಳು ಅಂತಂದ್ರೆ ರೈತ್ರೆ ಅಲ್ವಾ. ಅವ್ರಷ್ಟು ಶ್ರಮ ಬಿದ್ದು ಕಾಳಜಿ ವಹಿಸಿ ಒಂದೊಂದು ಫಸಲು ಹಾಕ್ತಾರಲ್ಲ, 3 ತಿಂಗಳು 6 ತಿಂಗಳು ಅಂತ ರಾಗಿ, ಭತ್ತ, ಅಕ್ಕಿ ಏನೇನೆಲ್ಲ ಬೆಳಿತಾರೆ. ಅವರೆಲ್ಲ ಆತರ ಕಷ್ಟಪಟ್ಟು ಮಾಡ್ತಾ ಇರೋದ್ರಿಂದನೇ ನಾವು ಕೂತ್ಕೊಂಡ್ ತಿಂತಾ ಇರೋದಕ್ಕೆ ಸಾಧ್ಯ. ನಿಜಕ್ಕೂನು ಟೆಕ್ನಾಲಜಿ ಬಿಡಿ ಎಷ್ಟು ಮುಂದುವರೆದಿದೆ ಅಂತಂದ್ರೆ ಎಲ್ಲದಕ್ಕೂ ಮಿಷಿನ್ಸ್ ಬಂದಿದೆ. ಆದ್ರೆ ತಗೊಳಕ್ಕೆ ಅವ್ರಿಗೆ ಇನ್ನೂ ಕೆಪಾಸಿಟಿ ಇರಲ್ಲ. ಕೆಲವೊಬ್ರಿಗೆ ಇನ್ನೂ ಕೈ ಬಳಸ್ತಾರೆ, ಕುಡ್ಲಿಂದ ಕಳೆ ಕೀಳ್ತಾರೆ. ನೋಡಿ ಎಷ್ಟು ಕಳೆ ಬಂದಿತ್ತು, ಎಲ್ಲ ಕೀಳ್ತಾ ಇದ್ರು. ನಾನು ಕೂಡ ನಮ್ಮ ಊರಿಗೆ ಹೋದಾಗ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಇದನ್ನೆಲ್ಲ. ಕಳೆ ಕೀಳೋದು, ಮತ್ತೆ ಗಿಡ ನೆಡೋದು, ನಾಟಿ ಮಾಡೋದು, ಈ ಹುಳ್ಳಿಕಾಯಿ ಬಂದಾಗ ಅದೆಲ್ಲ ಕೀಳೋದು, ಮೆಣಸಿನ್ಕಾಯಿ, ಈ ತರ ಎಲ್ಲ ನಾನು ಸಹ ತುಂಬಾನೇ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಅಮ್ಮ ಒಂದ್ ದಿವಸಕ್ಕ ಯಾರತ್ರನಾರು ಜಗಳ ಮಾಡ್ಕೊಂಡವ್ರ ಆಂಟಿ? ಯಾರಾನ ಒಬ್ರಾನ? ಇಲ್ಲ ಬಿಡ್ರಿ. ನಮ್ಮ ಅಮ್ಮ ಯಾವಾಗ ಹೋದ್ರು, ನನ್ ಗಂಡ ಯಾವಾಗ ಹೋದ್ರು ಅವಾಗ್ಲೇ 50% ಅರ್ಥ ಆಗೋಯ್ತು. ನಮ್ಮ ಅಮ್ಮ ಹೋದ್ಮೇಲೆ ಫುಲ್ ಅರ್ಥ ಆಗೋಯ್ತು. ಇಲ್ಲೇ ತುಂಬಾ ಸೊಪ್ಪುಗಳಿದೆ, ಕಿತ್ಕೊಂಡು ಹೋಗಮ್ಮ ಅಂದ್ರು, ಕಿತ್ಕೊಂಡೆ. ಏನಪ್ಪ ನಮ್ಗೊಂಚೂರಾದ್ರೆ ಸಾಕು. ಮೇಲ್ಮೇಲೆ ಕಿತ್ಕೊಂತಾ ಇದೀನಿ ನಾನು. ಕವರ್ಗೆ ಹಾಕೊಂಡು ಅಮ್ಮ ಎಲ್ಲ ಕೊಟ್ಟಿದ್ದು. ಇದೊಂಥರ ಸೊಪ್ಪು. ಅಯ್ಯೋ, ಹೆಸರು ಹೇಳಿದ್ರು ಆಗ್ಲೇ ಮರ್ತೋಗ್ಬಿಟ್ನಲ್ಲಪ್ಪ ನಾನು. ದಂಟಿನ ಸೊಪ್ಪು ಕರೆಕ್ಟ್. ಫ್ರೆಶ್ ಆಗಿ ಕಿತ್ಕೊಂಡು ಹೋಗಿ ಸಾಂಬಾರ್ ಮಾಡೋದೆ ಒಂದು ಖುಷಿ ಅಲ್ವಾ. ಈ ಕಡೆ ಬಾಚಿನಿ ಎಷ್ಟೊಂದ್ ಬಿಟ್ಟಿದೆ. ಮನೆ ಎದುರುಗಡೆನೆ ಬಿಟ್ಟಿತ್ತು ಅಂತ ಹೇಳದ್ನಲ್ಲ, ಅದು ಕಿತ್ಕೊಂಡ್ಲಿಲ್ಲ ನಾನು. ನೋಡ್ರಿ ಹೆಂಗೋಯ್ತ ಅವಳೆ ಬ್ಯಾಗ್ ಹಾಕೊಂಡ. ನಡಿ ಆಯ್ತು ನಡಿ. ಆಯ್ತು ಸಾಕಾ ನೋಡ್ರಿ. ನೋಡ್ರಿ ಅಯ್ಯೋ ಅದ್ ಏನ್ ಸ್ವಲ್ಪ ಏನೇನೋ ಕಿತ್ಕೊಂಡ್ಬಿಟ್ಟಿರ್ತೀನಿ ನಾನು.
ಅದಕ್ಕೆ ತೋರ್ಸ ಇಷ್ಟು ಇನ್ನು ಕಿತ್ಕೋಬೇಕಾ ಆಗಳೇ ಈ ಸೊಪ್ಪು ತಣಿಗೆ ಯಾವ ಮೂಲ್ಗೆ ಇಟ್ಟಿಗೆ ಇವು ಇದೆಲ್ಲ ತಿನ್ನೋದೇ ಕಣ ಹೋಗದ ಅದೇ ಡೌಟ್ ನನ್ಗೆ ಮನೆಗ್ ತಳಕ್ ಸೋಸ್ತ ಎಲ್ಲ ಇಂತ ತಿಕ್ಕ ಇನ್ನೂ ಒಂದಿಡಿನ ಅಲ್ಲೋಡು ಆ ಸೊಪ್ಪು ತಣಿಗೆ ಆಂಟಿ ಸಾರೇ ತಿನ್ನೋರಿಲ್ಲ ಅಯ್ಯೋ ಕತೆ ಯಾಕೆ ಏನ್ ತಿನ್ನೋದು ಹೋಗಂಟಿ ಬೇಜಾರು ಆಗಾಳೆ ನಿಮ್ಮ ಅಪ್ಪನಲ್ವಾ ತಿಂತಾರೆ ಮುದ್ದೆ ಮಾಡ್ಕೊಡ್ತೀನಿ 2 ಟೈಮು ಏನೊಂದ್ ಇಷ್ಟಿಷ್ಟು ಬಾಮ್ಮ ಇನ್ನೊಂದ್ ಸ್ವಲ್ಪ ಕಿತ್ಕೊಳ್ಳೋಣ ಇನ್ನೊಂದಿಷ್ಟು ಕಿತ್ಕೊಂಡು ಹೋಗು ನೆಕ್ಸ್ಟ್ ಟೈಮ್ ಬರವಾಗ ಗುಂಡನ್ ಕರ್ಕೊಂಡ್ ಬಂದ್ಬಿಡೋಣ ಇಲ್ಲೆಲ್ಲ ಓಡಾಡ್ಲಿ ಅವನು ದೂರ ಹೋಗು ನೀನು ನಾನ್ ಕೂತ್ಕೊಂಡೇ ಬಿಟ್ಟಿದ್ದೀನಿ ಇಲ್ಲಿ ಇದು ದಂಟಿನ ಸೊಪ್ಪಲ್ಲ ಬಸ್ಸಾರ್ಗೆ ಅದ್ ಮಸಾಪ್ಕಲ್ಲ ಮನೆ ಮುಂದೆನು ಬಿಟ್ಟೈತಂಟಿ ಇದು ಮೋರಿಯಲ್ಲಿ ಮೋರಿಲಿ ಯಾರು ಇಟ್ಕೊಂಡ್ ತಿಂತಾರೆ ತಿಂತಾರೆ ಅಕ್ಕಪಕ್ಕ ಎಲ್ಲ ಕಿತ್ಕೊಂಡು ನಮ್ಗಾಗಲ್ಲಪ್ಪ ಹೆಸರಂತ ಹೇಳು ಹೇಳಮ್ಮ ವಾಟ್ ಇಸ್ ಯುವರ್ ನೇಮ್ ಅವ ಅಜ್ಜಿಗೆ ಇಂಗ್ಲಿಷ್ ಬರಲ್ಲ ಹೇಳೆ ಹೇಳು ಇವಾಗ ಹೋಗ್ತಾಳೆ ಮುಂದಿನ ವಾರದಿಂದ ದೇವಸ್ಥಾನ ಓಪನಿಂಗು ಕುರುಬ್ರು ಅಲ್ವಾ ನಾವ 3 ಜನ ರಾಮಕ್ಕ ಹೌದು ನೋಡಿ ಇಲ್ಲಿ ಹೀರೆಕಾಯಿ ಎಲ್ಲ ಹಾಕೊಂಡಿದ್ದಾರೆ ಹೀರೆಕಾಯಿ ಅಂತೆ ಜೋಳ ಅಂತೆ ಜೋಳ ನೋಡಿದ್ಯಾ ಚಿನ್ನಿ ನೀನು ನಡಿ ನಡಿ ಅಲ್ಲಿ ತೋರಿಸ್ತೀನಿ ನಡಿ ಜಾಗ ಬಿಡು ಅವರು ಪಾಪ ಇದೆಲ್ಲ ಮಾರೋದಿಕ್ಕೆ ಅಂತ ಹಾಕೊಂಡಿದ್ದಾರೆ ನೀನ್ ಜಾಗ ಬಿಡು ನಾನು ತೋರಿಸ್ತೀನಿ ನೋಡಿ ಐ ಇದು ಹೀರೆಕಾಯಿ ಚಿನ್ನಿ ಇದು ಹೀರೆಕಾಯಿ ತೋರಿಸ್ತೀನಿ ಈ ಕಡೆ ಇಲ್ಲಿ ಜೋಳ ಇದೆ ನೋಡಿ ಎಷ್ಟು ಇನ್ನ ಬಲ್ತಿಲ್ಲ ಅದು ಎಳೆದು ನಾವು ಊರುಗಳ ಕಡೆ ಹೋದ್ರೆ ಹಿಂಗೆ ವೈಪ್ಸ್ ಹಿಂಗೆ ಇರುತ್ತೆ ನಮ್ಮ ಊರುಗಳಲ್ಲಿ ಜೋಳ ಚಿನ್ನಿ ಅದು ನೋಡಿ ವಾತಾವರಣನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ವ್ಯೂ ತೆಂಗಿನ ಮರದ್ದು ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಿದೆ ನಾನ್ ಆ ಕಡೆ ಹೋಗಿದ್ದೀನಿ ಆಂಟಿ ಅದ್ ಯಾವ ಗ್ರಾಚಾರನೋ ಆ ಕಡೆಗೆ ಹೋದೆ ಬೆಳಿಗ್ಗೆ ರಾತ್ರಿ 7 ಗಂಟೆ ಸಾಯಂಕಾಲ 7 ಗಂಟೆಗೆ 7 ಗಂಟೆ 6:30 7 ಗಂಟೆಗೆ ನಂಗೆ ಆಟೋ ಹೋಗ್ತಿರೋದು ಇದು ಅವ್ರಪ್ಪ ಏನ್ ಕೆಲ್ಸ ಹೋಗಲ್ಲ ಅವ್ರು ರಿಟೈರ್ಡ್ ಆಗತ್ತೆ ಗವರ್ಮೆಂಟ್ ಮತ್ತೆ ಗೌರ್ಮೆಂಟ್ ಕೆಲಸ ಮೇಷ್ಟ್ರು BBMP ಮಾತಾಡ್ಸಲ್ಲ ಒಬ್ರು ಕಟ್ಟಾಡ್ಸಲ್ಲ ಅವ್ರ ಅಮ್ಮ ನಮ್ಮ ಅಮ್ಮಂಗ್ ಬೇಜಾರಾದ್ರೆ ಸೊಪ್ಪು ಕಿತ್ಕೊಬತ್ತೀನಿ ಅನ್ಬಿಟ್ಟು ಓಡಾಡ್ಕೊಂಡ್ ಬರೋರು ಹೆಂಗೋ ನನ್ ಮಗಂಗ್ 3 ತಿಂಗಳು ಸ್ನಾನ ಮಾಡಿಸ್ಕೊಟ್ರು ಈ ಆಂಟಿ ಅದ್ ನೆನಿಬೇಕಷ್ಟೆ ಅಲ್ಲ ಆಂಟಿ ಆ ಮೂಗ್ ಎಷ್ಟ್ ಚೆನ್ನಾಗೈತೆ ನನ್ ಮಗಂದು ಇನ್ನು ಸ್ವಲ್ಪ ಒತ್ಬೇಕಿತ್ತು ಅಂತಾರೆ ಇನ್ನು ಎಷ್ಟೊತ್ತ ನಮ್ ಮೂಗ್ನ ನಿಂಗ್ ಗಂಡನ್ ತರ ಬಂದಿಲ್ಲ ಮೂಗು ಅಂತಾರೆ
ಚೆನ್ನಾಗೇ ಐತೆ. ಇವ್ಳಿಗೆ ಅಷ್ಟು ಬಂದಿಲ್ಲ. ಗಂಡು ಹುಡುಗ ಹೆಂಗ ನೀವು ಹೋಗ್ರಿ. ನಮ್ಮ ಅಮ್ಮ ಆಗಿರೋದಕ್ಕೆ ಇಷ್ಟ ಮಾತ್ರ ಸಾಕೊಟ್ಟವ್ರು ನನ್ ಮಕ್ಳನ್ನ. ಬೇರೆ ಯಾರನ ಆಗಿದ್ರೆ ಹೇಳ್ರಿ ಕತೆ. ಸಾಕೋ ಯೋಗ್ಯತೆಗಳು ಇರಲ್ಲ ಕೆಲವ್ರಿಗೆ. ಈಗ ಆಂಟಿ ನಮ್ಮ ಅಮ್ಮನ ಬಗ್ಗೆ ಹೇಳ್ತಾ ಇದ್ರು. ಎಷ್ಟು ಎಮೋಷನಲ್ ಆಗೋದೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಗೊತ್ತು ನಮ್ಮಮ್ಮ ಎಷ್ಟು ಇನ್ನೋಸೆಂಟು. ಎಲ್ಲಾರು ಹೇಳ್ತಾರೆ, ಇಡೀ ಊರೇ ಹೇಳ್ತಾರೆ ಎಷ್ಟು ಒಳ್ಳೆಯವಳು ನಿಮ್ಮಮ್ಮ, ಒಬ್ರ ಬಗ್ಗೆ ಮಾತಾಡ್ದವಳಲ್ಲ, ಒಬ್ರು ಸುದ್ದಿಗೆ ಹೋದವಳಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ದವ್ರಲ್ಲ. ಹಬ್ಬ ಹರಿದಿನ ಬಂದಾಗ ಊಟಕ್ಕೆಲ್ಲ ಕರಿತಿದ್ವಿ, ಜನ ಸೇರೋರು, ಯಾರ್ದಾರ ಮನೆಗೆ ಅರ್ಶಿನ ಕುಂಕುಮ ಕರೆದ್ರೆ ಹೋಗೋರು ಬರೋರು ನಾವು ಕರಿತಿದ್ವಿ. ಈ ತರ ನಮ್ಮಮ್ಮ ಇದ್ದಿದ್ದು. ಯಾವತ್ಗೂನು ಚಾಡಿ ಮಾತು ಹಂಗೆ ಹಿಂಗೆ ಅಂತವ್ರ ಇಂಥವ್ರು ಯಾವ ಜಗಳ ಉಸಾಬರಿ ಏನಕ್ಕೂ ಓದವ್ರಲ್ಲ ನಮ್ಮಮ್ಮ. ಅಷ್ಟು ಸೈಲೆಂಟು ನಮ್ಮಮ್ಮ ನಿಜವಾಗ್ಲೂನು. ನೋಡ್ರಿ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು ಅಂತ ಹೇಳ್ತಾರಲ್ಲ, ಎಷ್ಟು ಖುಷಿ ಆಗುತ್ತೆ ನಮಗ್ ನಿಜವಾಗ್ಲೂನು ಈ ತರ ಕೇಳೋದಿಕ್ಕೆ. ಆ ತರ ಹೆಸರು ಮಾಡ್ಬೇಕು ನಿಜವಾಗ್ಲು. ಇದ್ದಾಗ ಅಲ್ಲ, ಹೋದಾಗ ನಮ್ಮನ್ ಯಾವ ರೀತಿ ನೆನೀತಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಒಂದ್ ಕೈಲಿ ಕೊಡೋ ದಾನ ಇನ್ನೊಂದ್ ಕೈಗೆ ಗೊತ್ತಾಗ್ಬಾರ್ದು ಅಂತಾರೆ. ಅದೇ ತರನೇ ನಮ್ಮ ಅಮ್ಮನು ಮಾಡ್ಕೊಂಡ್ ಬಂದಿರೋದು. ಏನೋ ಕೊಟ್ವಿ ಅಂತ ಊರ್ಗೆಲ್ಲ ಹೇಳ್ಕೊಂಡ್ ಬರೋದಲ್ಲ, ಬಟ್ ಒಂದ್ ಕೈ ಕೊಟ್ಟಿದ್ ಇನ್ನೊಂದ್ ಕೈ ಗೊತ್ತಾಗ್ಬಾರ್ದು ಅಲ್ವಾ. ನಾನು ಹತ್ಬಿಟ್ಟೆ ಆಕ್ಚುಲಿ, ಬಟ್ ತೋಟ ಅಲ್ವಾ ಕಣ್ಣೀರ್ ಹಾಕ್ಬಾರ್ದು ಅಂತ ಅನ್ಬಿಟ್ಟು ಅವ್ರೇನೋ ಕೆಲ್ಸ ಮಾಡ್ತಾ ಇದ್ರು, ಅದಕ್ಕೆ ಸುಮ್ನೆ ಬಂದ್ಬಿಟ್ಟೆ ನಾನು. ಒಂದಷ್ಟು ಸೊಪ್ಪು ಕಿತ್ಕೊಂಡ್ವಿ. ಪಾಪ ಆಂಟಿ ಇನ್ನೂ ಕಿತ್ಕೋ ಅಂತ ಹೇಳ್ಬಿಟ್ಟು ತುಂಬಾನೇ ಕೊಟ್ರು. ಎಷ್ಟ್ ಬೇಕೋ ಅಷ್ಟ್ ಹಾಕೊಂತೀನಿ, ಇನ್ ಮಿಕ್ಕಿದ್ದು ನಮ್ ಪ್ರತಿಭೋರ್ ಮನೆಗ್ ಕೊಟ್ಬಿಡ್ತೀನಿ. ತುಂಬಾ ಜಾಸ್ತಿ ಆಗೋಗ್ಬಿಡುತ್ತೆ. ಸರಿ ಆಯ್ತು, ಗಾಡಿ ಬೇರೆ ಸ್ಟಾರ್ಟ್ ಮಾಡ್ಬೇಕು. ನೋಡಿ, ಇಷ್ಟು ಕಿತ್ಕೊಂಡ್ ಬಂದೆ, ಬೇಜಾನ್ ಆಗೋಯ್ತು. ಇದೆ ಚೆನ್ನಾಗಿದೆ. ಇವಾಗ ಒಂದ್ ಸ್ವಲ್ಪ ಹುರುಳಿ ಕಾಳನ್ನು ಹಾಕೊಂಡು ಬೇಯಕ್ಕೆ ಇಟ್ಬಿಡ್ತೀನಿ. ಬೇಗ ಸೋರ್ಸ್ಕೋತೀನಿ. ಆಗ್ಲೇ 12:15. ಇನ್ನು ನಾನು ಸ್ನಾನ ಮಾಡ್ಬೇಕು, ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂತಾ ಇದೀನಿ. ಹೋಗಕ್ಕಾಗುತ್ತೋ ಹೆಂಗೋ ಗೊತ್ತಿಲ್ಲ. ಈ ಗಾಡಿ ಬೇರೆ ಸ್ಟಾಪು ಆಗ್ತಾ ಇದೆ. ತಿರ್ಗಾ ಗ್ಯಾರೇಜ್ಗೆ ಹೋಗ್ಬೇಕು ತೋರ್ಸಕ್ಕೆ. ಫಸ್ಟ್ ಅಡ್ಗೆ ಮಾಡ್ಬಿಡ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಿ. ತುಂಬಾ ದಿನ ಆಗಿತ್ತು ತಂದು. ಕಲ್ಲೇನಾರು ಇದ್ರೆ ಆಮೇಲೆ ಒಂದ್ ಲೋಟ ಹಾಕೊಂತೀನಿ ಸಾಕು. ಈ ಹುರುಳಿ ಕಾಳಲ್ಲಿ ಸಿಕ್ಕಾಪಟ್ಟೆ ಕಲ್ಲಿದೆ. ಹಂಗೆ ಏನಾದ್ರು ಹಾಕ್ಬಿಟ್ಟಿದ್ರೆ ಅಷ್ಟೇ ಕತೆ. ನೋಡಿ, ಆ ಕ್ಯಾಮ್ರಾ ಕಣ್ಣಿಗೂ ಕಾಣಿಸ್ತಾ ಇದೆ ಕಲ್ಲು. ನೀಟಾಗಿ ಸೋರ್ಸಿ ಹಾಕ್ಬೇಕು. ನಂಗೆ ಈ ಕಾಳುಗಳು ಸೋರ್ಸ್ಬೇಕು ಅಂತಂದ್ರೆ ಹಿಂಸೆ ಕೆಲಸ. ಫೈನಲಿ ಒಂದು ಕಲ್ಲಿಲ್ದಂಗೆ ಎಲ್ಲಾನು ಸೋರ್ಸ್ಕೊಂಡಿದ್ದೆ. 1 hour ಟೈಮ್ ಹಿಡೀತು ನೋಡಿ ನಾನು ಇಷ್ಟೆಲ್ಲ ಸೋರ್ಸ್ಕೊಳ್ಳೋ ಅಷ್ಟ್ರಲ್ಲಿ. ಮುಂಚೆನೆ ಇದೆಲ್ಲ ಮಾಡಿ ಇಟ್ಕೊಬೇಕಿತ್ತು ನಾನು. ಇವಾಗ ಸ್ವಲ್ಪ
ಹುರ್ಕೊಂತೀನಿ, ಹುರ್ದುಳ್ಳಿ ಕಾಳು ಅಂತ ಹೇಳ್ತಾರಲ್ಲ, ಇದನ್ನ ಹಂಗೇನು ಸಹ ಕನ್ಸ್ಯೂಮ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅವಾಗೆಲ್ಲ ತುಂಬಾನೇ ತಿಂತಾ ಇದ್ವಿ ಬಿಡಿ, ಇವಾಗೆಲ್ಲ ಈ ತರ ಫುಡ್ ಎಲ್ಲ ಕಮ್ಮಿ ಆಗೋಗ್ಬಿಟ್ಟಿದೆ. ಇದೆಲ್ಲ ತಿನ್ಬೇಕು, ಆಕ್ಚುಲಿ ಒಳ್ಳೇದು, ತುಂಬಾ ಪ್ರೋಟೀನ್ಸ್ ಮಿನರಲ್ಸ್ ಅಂತ ಹೇಳ್ತೀವಲ್ಲ, ತುಂಬಾನೇ ಸಿಗುತ್ತೆ ಇದರಿಂದ. ಸ್ವಲ್ಪ ಒಂದು ಮೀಡಿಯಂ ಆಗೋವರ್ಗುನು ಹುರ್ಕೊಂತಾ ಇದೆ ಅದನ್ನ. ಹಂಗೇನೆ ಏನು ಎಣ್ಣೆ ಗಿಣ್ಣೆ ಏನು ಹಾಕ್ಲಿಲ್ಲ ನಾನು, ಹಂಗೆ ಉರಿತಿದ್ದೆ. ಅಂಡ್ ನೋಡಿ ಸೈಡ್ ಅಲ್ಲಿ ಸಪ್ರೇಟ್ ಆಗಿ ಇಟ್ಕೊಂಡೆ. ಇವಾಗ ಅದನ್ನ ವಾಶ್ ಮಾಡ್ಕೊಂತೀನಿ, ಒಂದೆರಡು ಸಲ ವಾಶ್ ಮಾಡ್ಬಿಟ್ಟು ಅದಾದ್ಮೇಲೆ ಸೊಪ್ಪಿಗೆ ಸೇರಿಸ್ಕೊಂಡೆ ನಾನು ನೀಟಾಗಿ. ಸೊಪ್ಪು ಅದನ್ನು ನೆನೆ ಹಾಕಿದ್ದೆ, ಒಂದು ಅರ್ಧ ಅವರಿಂದ 3/4 ಅವರ್ ನೆನೆ ಹಾಕಿದ್ದೆ, ಯಾಕಂದ್ರೆ ಮಣ್ಣೆಲ್ಲ ಆಚೆ ಬರ್ಬೇಕಲ್ಲ. ಆಮೇಲೆ ಉಪ್ಪು ಹಾಕೊಂಡು ಬೇಯಕ್ಕೆ ಇಟ್ಕೊಂಡೆ. ಒಂದು 3ರಿಂದ 4 ವಿಜಿಲ್ ಏನೋ ಇಟ್ಟಿದ್ದೆ ನಾನು. ಸಾಕು, ತುಂಬಾ ಚೆನ್ನಾಗಿ ಬೆಂದಿತ್ತು. ತೀರಾ ಒಂದ್ 5-6 ವಿಜಿಲ್ ಹಾಕಿಸ್ಬಿಟ್ರೆ ಬೆಂದಿ ಮೊಸರಾಗಿ ಹೋಗುತ್ತೆ. ಸ್ವಲ್ಪ ಮೀಡಿಯಂ ಆಗೇನೆ ಬೆಂದ್ರೆ ಒಳ್ಳೇದು. ನಾನೆಲ್ಲ ರೆಡಿ ಮಾಡ್ಕೊಂತಾ ಇದ್ದೆ ಸಾಂಬಾರಿಗೆ. ಈ ಸಾಂಬಾರ್ನ ನಾವು ಯಾವ ರೀತಿ ಮಾಡ್ಬೋದು ಅಂತಂದ್ರೆ 2 ವಿಧಾನ ಇದೆ. ಒಂದು ಈ ಖಾರ ಟೈಪು, ಅದನ್ನು ಸಹ ಮಾಡ್ಬೋದು. ನಾನು ಸ್ವಲ್ಪ ಮೆಣಸು ಮತ್ತೆ ಜೀರಿಗೆ ಕಮ್ಮಿಗೆ ಇಟ್ಕೊಂಡೆ, ಯಾಕೆ ಅಂದ್ರೆ ನೆನ್ನೆ ರಸಂ ಮಾಡಿದ್ದೆ ಆಕ್ಚುಲಿ ನಾನು. ಅದು ಸಿಕ್ಕಾಪಟ್ಟೆ ಖಾರ ಆಗೋಗ್ಬಿಟ್ಟಿತ್ತು. ಹಾಕಿದ್ದೆ 2 ಮೆಣಸಿನ್ಕಾಯಿ ನಾನು. ಅದಕ್ಕೆ ಭಯ ಆಗೋಯ್ತು, ನನ್ನ ಮಗಳು ಬೇರೆ ತಿಂತಾಳೆ, ಇನ್ ಖಾರ ಆದ್ರೆ ತಿನ್ನಲ್ಲ ಅಂತ ಹೇಳಿ. ಈ ಕಡೆ ನೋಡಿ ಅದೆಲ್ಲ ಫ್ರೈ ಮಾಡ್ಕೊಂಡಲ್ಲ ನಾನು, ಸ್ವಲ್ಪ ಕಾಯಿ ತುರಿ ಹಾಕೊಂಡೆ, ಮತ್ತೆ ಫ್ರೈ ಮಾಡಿದ್ದು ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಂಡೆ. ಒಂದಿಷ್ಟೇಷ್ಟು ಹುಣಸೆ ಹಣ್ಣು, ಚೆನ್ನಾಗಿರುತ್ತೆ, ಹುಳಿಯಾಗಿ ಚೆನ್ನಾಗಿರುತ್ತೆ. ಬೇಡ ಅಂದವ್ರು ಸ್ಕಿಪ್ ಮಾಡ್ಕೊಬಹುದು. ಇವಾಗ ನೋಡಿ ಕಂಪ್ಲೀಟ್ ಎಲ್ಲ ಚೆನ್ನಾಗಾಗಿದೆ. ನೀರು ಸಾಂಬಾರ್ ನಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೀರ್ ಹಾಕೊಳ್ಬಹುದು. ಈ ಸ್ವಲ್ಪ ನಾನು ಕಾಳುನು ಎತ್ಕೊಂಡು ಮಿಕ್ಸಿಗೆ ಹಾಕೊಂಡೆ. ಬೇಕು ಅಂದ್ರೆ ಹಾಕೊಬಹುದು, ಬೇಡ ಅಂದ್ರೂ ಸ್ಕಿಪ್ಪು ಸಹ ಮಾಡ್ಬೋದು. ಈಗ ಒಂದು ನುಣ್ಣಗೆ ರುಬ್ಕೊಬೇಕು ಇದನ್ನ ನೀಟಾಗಿ. ತರ್ತರಿಯಾಗಿದ್ರೆ ಚೆನ್ನಾಗಿರಲ್ಲ, ಅಷ್ಟು ಬಾಯಿಗೆ ಸಿಗುತ್ತೆ ತೆಂಗಿನಕಾಯಿ ಎಲ್ಲ. ಈ ನೀರ್ನ ಸಪ್ರೇಟ್ ಎತ್ತಿಟ್ಕೊಂಡು ನಾವು ಅದನ್ನ ಖಾರ ಟೈಪನ್ನು ಹಾಕೊಳ್ಬಹುದು, ಅದು ನನ್ಗಿಷ್ಟ. ನನ್ಗೆ ಈ ಸಾಂಬಾರ್ ಮಾಡೋದಕ್ಕಿಂತ ನನ್ಗಿದು ಖಾರ ಮಾಡ್ಕೊಂಡು ತಿನ್ನೋದಿಕ್ಕೆ ತುಂಬಾ ಇಷ್ಟ. ನೋಡಿ ಇವಾಗ ಕಂಪ್ಲೀಟು ಖಾರ ಎಲ್ಲ ಹಾಕೊಂಡು ನಾನು ಬಾಯ್ಲ್ ಮಾಡ್ಕೊಂತಾ ಇದ್ದೆ. ಈ ಮಂಡ್ಯ ಕಡೆ ಎಲ್ಲ ಈ ತರ ಉಪ್ಸಾರ್ ಖಾರ ಅಂತ ಮಾಡ್ತಾರಲ್ಲ, ಅದು ಫೇವ್ರೇಟ್ ನನ್ಗೆ ಆಕ್ಚುಲಿ. ಸಾಂಬಾರು ಮತ್ತೆ ಕಾಳು ಪಲ್ಯ ಮಾತ್ರ ಸೂಪರ್ ಆಗಿ ಬಂದಿತ್ತು ನಿಜಕ್ಕೂನು. ಕಾಂಬಿನೇಷನ್, ಸೊಪ್ಪಿನ ಕಾಂಬಿನೇಷನ್ ಸಕ್ಕದಾಗಿ ಬಂದಿತ್ತು. ಆಮೇಲೆ ಒಂದು ಮುದ್ದೆ ಮಾಡ್ಕೊಂಡೆ. ನಮ್ಮ ಅಪ್ಪಂಗೆ ಮಧ್ಯಾಹ್ನ ಅಥವಾ ರಾತ್ರಿ ಮುದ್ದೆ ಬೇಕಾಗಿರುತ್ತಲ್ವಾ, ಸೊ ನಾನು ಹಂಗೆ ತಿಂತೀನಿ, ಮುದ್ದೆ ತಿಂತೀನಿ, ನಾನು ಕಂಪಲ್ಸರಿ ತಿಂದೇ ತಿಂತೀನಿ. ನೋಡಿ ರೆಡಿ ಆಯ್ತು ಫೈನಲ್ ಆಗಿ. 2 ಕಾಲ್ ಆಗಿತ್ತು ನೋಡಿ ನಾನು ಇಷ್ಟೆಲ್ಲ ರೆಡಿ ಮಾಡೋ ಹೊತ್ತಿಗೆ. ಹಾಕೋ ಬಟ್ಟೆ ಎಲ್ಲ ಎತ್ಕೋಬತ್ತಾ ಇದ್ಯಾ ಒಗ್ಯಕ? ಏಯ್ ಯಾಂಚೋ. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅನ್ಕೊಂಡೆ. ಯಾವ ದೇವಸ್ಥಾನ ಅಂದ್ರೆ ಮುಲ್ಕಟ್ಟಮ್ಮನ ದೇವಸ್ಥಾನ. ನಾನು 1-2 ಸಲ ಹೋಗಿ ಬಂದಿದ್ದೆ ಅಂತ ಹೇಳಿ ಹಾಕಿದ್ದೆ ಅಲ್ವಾ, ಅಲ್ಲಿ ನನ್ನ ಸಬ್ಸ್ಕ್ರೈಬರು ಕೂಡ ಸಿಕ್ಕಿದ್ರು, ಅವರು ಕೂಡ ಬಂದಿದ್ರು. ಇನ್ನ ಒಂದು 2-3 ವಾರ ಬನ್ನಿ ಅಂತ ಹೇಳಿದ್ರು. ಬಟ್ ನನ್ ಗಾಡಿ ಕೈ ಕೊಟ್ಟಿರೋದಕ್ಕೋ ಏನೋ, ಇಲ್ಲ ನನಗೆ ಹೋಗೋದಕ್ ಮನ್ಸಾಗ್ತಿಲ್ವೋ ಏನೋ, ಆಗ್ತಾ ಇಲ್ಲ ಹೋಗೋದಿಕ್ಕೆ. ಆಲ್ರೆಡಿ 3:30, 3:45 ಆಗೋಗಿದೆ. ಈಗ 5 ಗಂಟೆ ಲಾಸ್ಟ್. 1 ಗಂಟೆಯಿಂದ 5 ಗಂಟೆ ಇರ್ತಾರೆ. ಮತ್ತೆ ಸುಮಾರು ಜನ ನಂಗೆ ಅಡ್ರೆಸ್ ಹೇಳಿ ಅಂತ ಕೇಳ್ತಾನೆ ಇದ್ದೀರಾ. ಅದು ಪರ್ಟಿಕ್ಯುಲರ್ ಆಗಿ ಅಡ್ರೆಸ್ ಹೇಳ್ಬೇಕು ಅಂತಾದ್ರೆ ಕಿತ್ನಳ್ಳಿ ಅಂತ ಬರುತ್ತೆ. ಈ ಮಾದನಾಯಕನಹಳ್ಳಿ ಅಲ್ಲಿರೋರ್ಗೆ ಗೊತ್ತಿರುತ್ತೆ ಕಿತ್ನಳ್ಳಿ ಅಂತ ಹೇಳ್ಬಿಟ್ಟು. ಕಿತ್ನಳ್ಳಿಯಿಂದ ಮುಂದಕ್ಕೆ ರಾವತ್ನಹಳ್ಳಿ ಅಂತ ಬರುತ್ತೆ. ರಾವತ್ನಹಳ್ಳಿಲಿ ಒಂದು ಜಿನಾಗ್ರಮ ಟೆಂಪಲ್ ಇದೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು, ಅತ್ತಿಪಾಳ್ಯ ಅಂತ ಬರುತ್ತೆ. ಅತ್ತಿಪಾಳ್ಯ ಮುಂದೆ ಹಂಗೆ ಹೋಗ್ತಿದ್ರೆ ನಿಮ್ಗೆ 2-3 ಟೆಂಪಲ್ ಸಿಗುತ್ತೆ. ಅಲ್ಲೇ ರೋಡ್ ಮಧ್ಯದಲ್ಲೇ 2-3 ಟೆಂಪಲ್ ಸಿಗುತ್ತೆ ನಿಮ್ಗೆ. ಅಲ್ಲಿಂದ ಹಂಗೆ ಫುಲ್ ಒಳಗಡೆ ಹೋಗ್ಬೇಕಾಯ್ತಾ. ಲೆಫ್ಟ್ ಸೈಡ್ ಅಲ್ಲಿ ನಮ್ಗೆ ಈ ಕಬ್ಬಿನ ಜ್ಯೂಸ್ ಮಾರೋರು ಇಟ್ಕೊಂಡು ಕೂತಿರ್ತಾರೆ.
ಅವ್ರನ್ನ ಕೇಳಿ ಹಂಗೆ ಲೆಫ್ಟ್ ಅಲ್ಲೇ ಹೋಗಿ ಅಲ್ಲಿ ಸ್ವಲ್ಪ ಯಾರನ್ನಾರು ಅಲ್ಲಿ ಅಂಗಡಿ ಇದೆ ಅಲ್ಲಿ ಕೇಳಿ ಅಲ್ಲೇ ಪಕ್ಕದಲ್ಲಿ ಒಳಗಡೆ ಇದೆ ಇದು ಟೆಂಪಲ್. ಸೊ ಹಂಗಾಗಿ ಡಿಟೇಲ್ ಆಗಿ ಹೇಳಿದೀನಿ. ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಕೇಳ್ತಾನೆ ಇದಾರೆ. ಅದಕ್ಕೋಸ್ಕರ ಇವತ್ತು ಸಹ ನಂಗೊಂದು ಕಮೆಂಟ್ ಬಂತು, ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಹೇಳಿದೀನಿ. ನಾನು ಈ ಕುಂಕುಮ ಇಟ್ಕೊಂಡಿರೋದು ಸಹ ದೇವ್ರದೇನೆ. ಬಟ್ ಆಗ್ತಾ ಇಲ್ಲ ನನ್ಗೆ ಹೋಗೋದಿಕ್ಕೆ. ಹಿಂಗೆ ಮನೆ ಕೆಲ್ಸ, ಮಕ್ಳು ಅನ್ಕೊಂಡು ಹಿಂಗೆ ಟೈಮ್ ಹೋಗ್ತಿದೆ. ಬಟ್ ಹೋಗ್ಬೇಕಿತ್ತು, ಹೋಗಕ್ ಆಗ್ತಾ ಇಲ್ಲ ನನ್ಗೆ. ಇವನ್ ಸ್ಟಾರ್ಟ್ ಆಯ್ತು ಕತೆ, ನೀರ್ ಹಾಕೋದು ನನ್ ಮಗಂದು. ನೋಡಿ ನಮ್ಮ ಕರಿಬೇವಿನ ಸೊಪ್ಪಿನ ಮರ ಹೆಂಗಾಗಿದೆ. ಕಿತ್ಕೊಳ್ಳೋರು ಯಾರು ಇಲ್ಲ. ಬಟ್ ಅದೇ ಅಡ್ಗೆಗ್ ಬೇಕು ಅಂತಂದ್ರೆ ಒಂದ್ ಇಷ್ಟಿಷ್ಟು ಅಂತ ಕಿತ್ಕೊಂಡು ಮಾಡ್ತೀವಿ. ನೋಡಿ ಕೈಗೆ ಸಿಗುತ್ತೆ, ಸ್ವಲ್ಪ ಬಗ್ಬೇಕು. ಎಷ್ಟೊಂದಿದೆ. ನಾಟಿ ಕರಿಬೇವಿನ ಸೊಪ್ಪಿದು ಚೆನ್ನಾಗ್ ಬಂದಿದೆ. ಮರ ಫುಲ್ಲು ಹ್ಯೂಜ್ ಆಗಿದೆ. ಬಟ್ ಎಷ್ಟು ಅಂತ ಕಿತ್ಕೊಳ್ಳೋಣ ಹೇಳಿ, ಅಕ್ಕಪಕ್ಕ ಮನೆಯವರು ಕಿತ್ಕೊಂತಾರ ಪಾಪ. ತುಂಬಾ ಜಾಸ್ತಿ ಬಂದ್ಬಿಟ್ಟಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಆಸ್ಕ್ ಮೀ ಕ್ವೆಶನ್ ಅಂತ ಮೊನ್ನೆ ಪೋಲ್ ಹಾಕಿದ್ದೆ. ನನ್ ಮಗಳೂನು ಬಂದ್ಲು. ಇಬ್ರು ತೀಟೆ ಸ್ಟಾರ್ಟ್ ಮಾಡ್ತಾರೆ ಈಗ. ಅದ್ರಲ್ಲಿ ಒಬ್ರು ಇನ್ ಫ್ಯೂಚರ್ ಅಲ್ಲಿ ನಿಮ್ ಮಕ್ಳನ್ನ ಏನ್ ಮಾಡಿಸ್ತೀರಾ ಅಂಡ್ ಏನಾಗಿ ನೋಡಕ್ ಇಷ್ಟ ಪಡ್ತೀರಾ ನಿಮ್ ಮಕ್ಳನ್ನ ಅಂತ ಕೇಳಿದಾರೆ. ಸೊ ಅವರಿಗೆ ನನ್ನ ಆನ್ಸರ್ ಏನಪ್ಪಾ ಅಂತಂದ್ರೆ, ಇವಾಗ ಇನ್ನೂ ಚಿಕ್ಕವರು ನನ್ ಮಕ್ಳು, ಇನ್ನ ಪ್ರೀ ನರ್ಸರಿಗೂ ಹೋಗಿಲ್ಲ, ಹೋಗ್ತಾಳೆ. ನನ್ ಮಗ ಇನ್ನು 1.5 ವರ್ಷ. ನಾನು ಎಸ್ಪೆಷಲಿ ಎಲ್ಲಾ ಪೇರೆಂಟ್ಸುನು ಅಷ್ಟೇ, ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಹಂಗಾಗ್ಬೇಕು ಹಿಂಗಾಗ್ಬೇಕು ತುಂಬಾ ಆಸೆ ಕನ್ಸುಗಳಂತೂ ತುಂಬಾ ಇಟ್ಕೊಂಡಿರ್ತೀವಿ. ನಂದೇನಂತ ಅಂದ್ರೆ ಫಸ್ಟ್ ಪ್ರಿಫರೆನ್ಸು ಎಜುಕೇಶನ್ ಚೆನ್ನಾಗಿ ಮಾಡಿಸ್ಬೇಕು. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ವೈಸ್ ಹೋಗ್ತಾ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಬರುತ್ತೆ, ಇವಾಗ ಸ್ಪೋರ್ಟ್ಸ್, ಆರ್ಟ್ಸ್, ಆಮೇಲೆ ಸಿಂಗಿಂಗ್, ಡ್ಯಾನ್ಸಿಂಗ್, ಓದೋದು, ಏನ್ ಆರ್ಟು, ಡ್ರಾಯಿಂಗು ಏನ್ದ್ರಲ್ಲಿ ಅವ್ರು ಇಷ್ಟ ಬೀಳ್ತಾರೆ ಆ ಬೇಸಿಸ್ ಮೇಲೆನೆ ನಾನು ಅವ್ರನ್ನ ಮುಂದಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡಿದೀನಿ. ಇವಾಗ ಓದು ಅಂತಂದ್ರೆ ಬರೀ ಓದ್ತಾರೆ. ಬಟ್ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಲ್ಲಿ ಯಾವ್ದ್ರಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾರೆ ಅದ್ರ ಮೇಲೆ ನಾನು ಈ ಕಡೆ ಬಮ್ಮ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ನನ್ ಮಗಳು ಏನಾಗ್ತಿಯಮ್ಮ ಅಂತಂದ್ರೆ, ಯಾರು ಕೇಳಿದ್ರೆ ಇವಾಗೇನೆ ಅವಳು ಡಾಕ್ಟರ್ ದಿಯಾ ಸಂದೀಪ್ ಆಗ್ತೀನಿ ಅಂತ ಹೇಳ್ತಾಳೆ. ತುಂಬಾ ಖುಷಿ ನನ್ಗೆ ಅವಳ ಹತ್ರ ಹೇಳ್ತಾ ಇದ್ರೆ. ಆ ಒಂದು ಸೌಂಡಿಂಗ್ ಡಾಕ್ಟರ್ ದಿಯಾ ಸಂದೀಪ್ ಅನ್ನೋದು ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಅಂತಂದ್ರೆ ನಂಗೆ ನಿಜಕ್ಕೂ ಖುಷಿ. ನಾನ್ ಏನಿಲ್ಲ, ನನ್ ಮಕ್ಳು ಎಲ್ಲಿವರೆಗೂ ಓದಿಸ್ತಾರೆ ಅಲ್ಲಿವರೆಗೂ ಆರಾಮಾಗಿ ಓದಿಸ್ತೀನಿ. ನಂಗೆ ತುಂಬಾ ಖುಷಿ ಇದೆ. ಯಾಕೆಂತಂದ್ರೆ ನಾವೆಲ್ಲ ನಮ್ಮನೇಲಿ, ಎಸ್ಪೆಷಲಿ ನಮ್ಮ ಅಪ್ಪನ ಮನೆ ಕಡೆ ಎಲ್ಲ ಡಾಕ್ಟರ್, ಇಂಜಿನಿಯರ್, ಲಾಯರ್ ಮತ್ತೆ ತುಂಬಾ ಓದ್ಕೊಂಡಿರೋರು. ತುಂಬಾ ನಾವು ಫಸ್ಟ್ ಎಜುಕೇಶನ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು. ನಾವು ಯಾವ್ದು ಹೆಂಗನ ಹೋಗ್ಲಿ ಫಸ್ಟ್ ಎಜುಕೇಶನ್ ಮಾಡ್ಬೇಕು. ಅದಾದ್ಮೇಲೆನೆ ಒಂದು ಒಳ್ಳೆ ಸ್ಥಾನ, ಮರ್ಯಾದೆ, ಗೌರವ ಅದರಿಂದಾನೇ ಫಸ್ಟ್ ಸಿಗುವಂಥದ್ದು. ಬೇಸ್ಮೆಂಟ್ ಕರೆಕ್ಟ್ ಆಗಿ ಕೊಟ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನ ನನ್ ಮಗನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವ್ನು ಇನ್ನೂ ಸಣ್ಣವನು. ಅವನು ಇಂಟ್ರೆಸ್ಟ್ ಹೆಂಗಿರುತ್ತೆ ಅಂತ ನೋಡ್ಬೇಕು. ಯಾವ ವಿಷಯದ ಮೇಲೆ ಅವನು ಸ್ಪೋರ್ಟ್ಸ್, ಡ್ರಾಯಿಂಗ್ ಆ ತರ. ಇನ್ನ ಚಿಕ್ಕವನಲ್ವಾ, ನಾನು ಏನಷ್ಟು ಹೆವಿ ಎಕ್ಸ್ಪೆಕ್ಟೇಷನ್ ಅಂತ ಏನಿಲ್ಲ. ಎಲ್ಲಾ ಪೇರೆಂಟ್ಸ್ನು ಏನ್ ಆಸೆ ಬೀಳ್ತಾರೆ ಹಂಗೆ ನಾನು ಆಸೆ ಇದೆ. ಅಂಡ್ ನನ್ನ ಹಸ್ಬೆಂಡ್ಗೆ ಒಂದು ಆಸೆ ಇತ್ತು. ಸೊ ನನ್ನ ಮಗಳು ಅದೇ ತರನೇ ಇದ್ದಾಳೆ. ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ನಿಮ್ಮ ಒಂದು ಬ್ಯೂಟಿಫುಲ್ ಕ್ವಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ ಕೇಳಿದ್ದಕ್ಕೆ. ಅಂದ್ರೆ ಯಾವ್ದೇ ಪೇರೆಂಟ್ಸ್ ಆದ್ರೂ ಮಕ್ಳಿಗೆ ಪ್ರೆಷರ್ ಹಾಕೋದಿಕ್ ಹೋಗ್ಬಾರ್ದು. ನೀನ್ ಹಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು, ಇದೇ ಓದ್ಬೇಕು, ಅದೇ ಓದ್ಬೇಕು. ನೋ, ನಾಟ್ ಲೈಕ್ ದಟ್. ಅವ್ರಿಗೇನ್ ಇಂಟ್ರೆಸ್ಟ್ ಇದೆ ಅದನ್ನ ಓದೋದಕ್ ಬಿಡ್ಬೇಕು ಫಸ್ಟ್ ಆಫ್ ಆಲ್. ಸೊ ಇಬ್ರು ತೀಟೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕಂಟ್ರೋಲ್ ಮಾಡಕ್ ಆಗಲ್ಲ ಅವ್ರನ್ನ. ಚಿನ್ನಿ ಬಾಯ್ಲಿ
ಇಲ್ಲಿ ಬಾಯ್ಲಿ ಬಾಯ್ಲಿ ನೀನ್ ಏನಾಗ್ತಿ ಹೇಳು ಬಾಯ್ ಇಲ್ಲಿ ಬಂದ್ ಹೇಳು ಡಾಕ್ಟ್ರು ಫುಲ್ ಹೇಳು ನೋಡ್ರಾ ಇವಾಗ ಈ ಎಳ್ಳನ್ನ ಒಂದ್ ಕಿತ್ಕೊಂಡ್ ನಿಮ್ ಮುಂದೆನೆ ಓಪನ್ ಮಾಡ್ತೀನಿ ನೋಡೋಣ ಬನ್ನಿ ಈಗ ಹೆಂಗಿದೆ ಅಂತ ಹೇಳಿ ಇವಾಗೆ ಫಸ್ಟ್ ಓಪನ್ ಮಾಡ್ತಿರೋದು ತುಂಬಾ ಗಟ್ಟಿ ಇದೆ ಓ ಈ ತರ ಇದೆ ಈ ತರ ಇದೆ ನೋಡಿ ಓ ಇದು ಒಣಗ್ಬೇಕು ಒಣಗದ್ಮೇಲೆ ಬರುತ್ತೆ ಕಿತ್ಬಿಟ್ಟು ಒಣಗಿಸ್ಬೇಕಾ ಇದನ್ನ ಬಿಳಿ ಎಳ್ಳು ಓ ನಮ್ಮಮ್ಮ ಎಳ್ಳೆಲ್ಲ ಹಾಕಿದ್ರಾ ಎಳ್ಳಿನ ಗಿಡ ಎಲ್ಲ ತಂದು ಅಯ್ಯೋ ಒಂದು ವೇಸ್ಟೇ ಮಾಡ್ಬಿಟ್ಟೆ ನಾನು ಹೆಂಗಿದೆ ಅಂತ ತಿಳ್ಕೊಳಕ್ಕೆ ಒಣಗ್ಬೇಕು ಅದೇ ಗಿಡದಲ್ಲಿ ಒಣಗುತ್ತೆ ಅನ್ಸುತ್ತೆ ಇಲ್ಲೇ ಹಾಕಿರ್ತೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್